40 ವರ್ಷಗಳ ಈ ತಾಲೂಕಿನ ರಾಜಕಾರಣದಲ್ಲಿ ಸಕ್ರಿಯವಾಗಿ ನಾವು 40 ವರ್ಷಗಳಿಂದ ಇದ್ದೀವಿ. 83ರಲ್ಲಿ ರಾಜಕಾರಣಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ವಿ ಮುನಿಯಪ್ಪನವರು ಶಾಸಕರಾಗಿ ನಿಂತ್ಕೊಂಡಾಗ ಅಲ್ಲಿಂದ ಸಕ್ರಿಯವಾಗಿ ನಾವು ಈ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿದ್ದೀವಿ. ನಾವು 40 ವರ್ಷಗಳ ರಾಜಕಾರಣ ನಾವು ಅವಲೋಕನ ಮಾಡಿದಾಗ ಇವತ್ತು ಈ ಕ್ಷೇತ್ರ ತಮ್ಮೆಲ್ಲರಿಗೂ ಗೊತ್ತಿದೆ. ತಾವೆಲ್ಲ ಬುದ್ಧಿವಂತರು, ತಮಗೆ ಎಲ್ಲ ಮಾಹಿತಿಯೂ ಗೊತ್ತಿದೆ. ಇವತ್ತು ಈ ಕ್ಷೇತ್ರ ಯಾವ ರೀತಿ 40 ವರ್ಷಗಳಲ್ಲಿ ಏನೇನಾಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ನಾಳೆ ಇನ್ನೊಂದು 2 ತಿಂಗಳು ಮುಗಿದ ನಂತರ 3 ವರ್ಷಗಳು ಇವತ್ತು ಮಾನ್ಯ ಶಾಸಕರು ರವಿಕುಮಾರ್ ಅವರು ಶಾಸಕರಾದ ನಂತರ 3 ವರ್ಷಗಳಲ್ಲಿ ಏನೇ ಡೆವಲಪ್ಮೆಂಟ್ಸ್ ಆಗಿದೆ ಈ ಕ್ಷೇತ್ರದಲ್ಲಿ ತಾವೆಲ್ಲನೂ ಗೊತ್ತಿದೆ. ಇದು ಏನೇನು ಅಂತಂತಂದರೆ 40 ವರ್ಷಗಳಲ್ಲಿ ಯಾರು ಕಾಣದ, ಹರಿಯದ, ನೋಡದ ಅಂತಹ ಡೆವಲಪ್ಮೆಂಟ್ಸು ಇವತ್ತು ಆಗಿದೆ. ಇದು ನಾವು ಘಂಟಾಘೋಷವಾಗಿ ಹೇಳಬಲ್ಲೆ. ಇದೇನು ಯಾರಿಗೋ ನಾವು ಇದು ಮಾಡೋದು ಅದು ಇದು ಅಂತಂತೇನಿಲ್ಲ. ಇವತ್ತು ವಾಸ್ತವಿಕವಾಗಿ ಸತ್ಯ ಏನಿದೆ ಅದನ್ನು ಜನರಿಗೆ ಮನಮುಟ್ಟುವಂತಹ ಕೆಲಸ ತಾವೆಲ್ಲನೂ ಇವತ್ತು ಮಾಡಬೇಕಾಗಿದೆ. ಇವತ್ತು ರಸ್ತೆಗಳಾಗಿರ್ಬೋದು, ಬೇರೆ ಬೇರೆ ಸಿಟಿ ನಗರ ಇದಾಗಿರ್ಬೋದು, ಹಳ್ಳಿಗಾಡು ಪ್ರದೇಶಗಳಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಎಲ್ಲ ಡೆವಲಪ್ಮೆಂಟ್ಸು ಇವತ್ತು ನಾವು ನೋಡಿದಾಗ ಇಡೀ 224 ಕ್ಷೇತ್ರಗಳ ಯಾವ ಒಬ್ಬ ಶಾಸಕರು ಮಾಡಿದಂತಹ ಕೆಲಸ 3 ವರ್ಷದಲ್ಲಿ ಇವತ್ತು ಮಾಡಿದ್ದಾರೆ ಅಂತಂತಂದರೆ ಅವರು ನಾವೆಲ್ಲರೂ ಅಭಿನಂದನೆ ಹೇಳಬೇಕು. ಅಂದರೆ ಮನುಷ್ಯ ಇವತ್ತು ಹುಟ್ಟು ಮತ್ತು ಸಾವು ಅಂತ ಎರಡು ಏನಿದೆ ಅದು ಎಲ್ರಿಗೂ ಪರ್ಮನೆಂಟ್ ಅದು. ಆದರೆ ಮನುಷ್ಯ ಇತಿಹಾಸದಲ್ಲಿ ಸೇರ್ಕೊಂಡಾಗ ಮಾತ್ರ ಅವನ ಏನು ಸಾಧನೆ ಅಂತ ಅಂದ್ಬಿಟ್ಟು ಇತಿಹಾಸದಲ್ಲಿ ಸೇರೋದು. ಅದರಿಂದ ಇವತ್ತು ಅನೇಕ ಡೆವಲಪ್ಮೆಂಟ್ಸ್ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿರ್ಬೋದು. ಮೊನ್ನೆ ನಾವು 15 ದಿನ ಹಿಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳದ್ದು ಒಂದು ಮೀಟಿಂಗ್ ಮಾಡಿದ್ವಿ ದಿಬ್ಬುರಳ್ಳಿ ಇದರಲ್ಲಿ ಹಾಸ್ಟೆಲ್. ಅವತ್ತು ಇಡೀ DDPI ಬಂದಿದ್ದರು, EO ಬಂದಿದ್ದರು ಮತ್ತು ಎಲ್ಲ ಈ ತಾಲೂಕಿನ ಮುಖ್ಯೋಪಾಧ್ಯಾಯರುಗಳೆಲ್ಲ ಬಂದಿದ್ದರು. ಅವತ್ತು ಶಾಸಕರು ಒಂದು ಮಾತು ಹೇಳಿದ್ರು. ಅಂದರೆ ತಾವೆಲ್ಲನೂ ಅವರು ಎಷ್ಟು ದೂರದೃಷ್ಟಿ ಇದೆ ಅವರಿಗೆ, ಎಷ್ಟು ಇದೆ ಅಂತಂದರೆ, ನಾನು ಓದಿರೋದು 6ನೇ ಕ್ಲಾಸು, ಬೇರೆ 7th ಓದಿರೋದು, 7th ಓದಿರೋದು ನಾನು. ಅಂದರೆ ಅಲ್ಲಿ ಒಂದು 30-40 ಜನ ಹೆಡ್ ಮಾಸ್ಟರ್ ಇದ್ದಾರೆ, ಎಲ್ಲನೂ DDPI ಇದ್ದಾರೆ, ಎಲ್ಲ ಇದ್ದಾರೆ. ಎಷ್ಟು ಮುಕ್ತವಾಗಿ ಹೇಳಿದ್ರು ಅಂತಂದರೆ, ನಾನು 7ನೇ ಕ್ಲಾಸ್ ಓದಿರೋದು. ನಾನು ವಿದ್ಯಾಭ್ಯಾಸದಿಂದ ವಂಚಿತನಾಗಿದ್ದೀನಿ. ಆದರೆ ಈ ತಾಲೂಕಲ್ಲಿ ಯಾವ ಮಕ್ಕಳು ಸಹ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಬಡವರಾಗಿರ್ಬೋದು ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಸಭೆ ಮಾಡ್ತಾ ಇದ್ದೀನಿ. ಎಲ್ಲನೂ ಸಹ ಇವತ್ತು 100ರಷ್ಟು ಗ್ರಾಮೀಣ ಭಾಗದಲ್ಲಿ ಮಕ್ಕಳೆಲ್ಲನೂ ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ಬರಬೇಕು ಮತ್ತು ಅವ್ರಿಗೆಲ್ಲನೂ 5 ಲಕ್ಷದಿಂದ 1 ಲಕ್ಷ 3 ಲಕ್ಷದವರೆಗೂ ಅಲ್ಲೇನೇ ಪ್ರೈಸು ಅನೌನ್ಸ್ ಮಾಡಿರ್ಬೇಕು ಮಕ್ಕಳಿಗೆ. ಅಂದರೆ ಇವೆಲ್ಲ ನೋಡಿದಾಗ ಎಷ್ಟು ಅವರ ಒಂದು ತ್ಯಾಗದ ಮನೋಭಾವ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಸಿಗಬೇಕು, ಆರೋಗ್ಯ ಸಿಗಬೇಕು. ಮತ್ತು ಏನು ಇವತ್ತು 40 ವರ್ಷಗಳಿಂದ ಹಿಂದುಳಿದಿರುವಂತಹ ಇವತ್ತು ತಾಲೂಕು ಇವತ್ತು ಮುಂಚೂಣಿಯಲ್ಲಿ ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದಾರೆ. ವಿರೋಧ ಪಾರ್ಟಿಯವರು ಇವತ್ತು ಮಾತಾಡ್ತಾ ಇದ್ದಾರೆ, ನಾವು ಯಾವತ್ತೂ ನೋಡಲಿಲ್ಲಪ್ಪ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಈ ತಾಲೂಕು, ನಾವು ಯಾರೂ ನೋಡಲಿಲ್ಲ, 1 ರೂಪಾಯಿ ಕರಪ್ಷನ್ ಇಲ್ಲ, ಇವತ್ತು ಯಾವುದೇ ಆಪ್ಷನ್ ಆಗಿರ್ಬೋದು 1 ರೂಪಾಯಿ ಕರಪ್ಷನ್ ಇಲ್ಲ, ಮುಕ್ತವಾಗಿ ಕೆಲಸ ಮಾಡಿಸ್ತಾವ್ರೆ ಅಂತ ಒಂದು ಎಲ್ಲರೂ ಜನಸಾಮಾನ್ಯರಲ್ಲಿ ಇವತ್ತು ತಾಲೂಕಲ್ಲಿ ಹೇಳ್ಕೊತಾ ಇದ್ದಾರೆ. ನಾನು ಕಳ್ಕಳಿಯ ಮನವಿ ಮಾಡೋದೇನೆಂದ್ರೆ, ವಾಸ್ತವಿಕವಾಗಿ ಏನು ಸತ್ಯ ಏನಿದೆ ಅದು ಬರೀರಿ. ಮತ್ತು ಎಲ್ಲ ಈ ತಾಲೂಕದ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲೂ ಶಾಸಕರ ಏನು ಕಾರ್ಯವೈಖರಿ ಏನಿದೆ ಎಲ್ರಿಗೂ ಜನಸಾಮಾನ್ಯರಿಗೆ ವೋಟರ್ಸ್ಗೆಲ್ಲ ತಿಳಿಬೇಕು. ಇವತ್ತು 3 ವರ್ಷದಲ್ಲಿ ಏನೇನು ಮಾಡಿದ್ದಾರೆ ಇವರು, ಏನು ಮಾಡ್ತಾ ಇದ್ದಾರೆ, ಮುಂದೆ ಏನು ಮಾಡಬಹುದು ಇವರು ಅಂತ ಶಾಸಕರು ಹೇಳೋದು ಏನು ಅಂತಂದ್ರೆ, ಈ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕಬೇಕು, ಯಾರೂ ಗಲಾಟೆಗಳಾಗ್ಬೋದು, ಕೇಸುಗಳು ಇನ್ನೊಂದು ಏನೋ ಆಗಬಾರ್ದು, ನನ್ನ ಪೀರಿಯಡ್ ಅಲ್ಲಿ ನೆಮ್ಮದಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಬದುಕಬೇಕು ಅಂತ ಅಂದ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ರು. 3 ವರ್ಷದಲ್ಲಿ ಇವತ್ತೂ ಸಣ್ಣ ಗಲಾಟೆ ಎಲ್ಲೂ ಇಲ್ಲ, ಹಳ್ಳಿಗಳಲ್ಲಿ ಶಾಂತವಾಗಿದೆ. ಇದನ್ನೆಲ್ಲ ತಾವೆಲ್ಲರೂ ತಿಳಿಸ್ಕೊಡ್ಬೇಕು ಜನರಿಗೆ, ಈ ತರ ಇದೆಯಪ್ಪ ಅಂತ. ಯಾಕಂದ್ರೆ ನಾವ್ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದಾಗ ಜನ ಕೇಳ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನು ಅವರ ಕಾರ್ಯವೈಖರಿ ಏನು ಮಾಡ್ತಾ ಇದ್ದಾರೆ ಅದನ್ನ ಧೈರ್ಯವಾಗಿ ನಿರಂತರವಾಗಿ ತಾವು ತಿಳಿಸ್ಕೊಡ್ಬೇಕು ಅಂತ ಮಾತನ್ನು ಹೇಳ್ತಾ, ತಾವೆಲ್ಲನೂ ಮತ್ತು ನಮ್ಮನ್ನು ಸೇರಿ ನೀವೆಲ್ಲನೂ ಶಾಸಕರ ಜೊತೆಯಲ್ಲಿ ಇರಬೇಕು. ಏನೋ ಅದರಲ್ಲಿ ಒಬ್ಬ ವ್ಯಕ್ತಿ ಪಾರ್ಟಿ ಬೇಡ, ನಮ್ಗೆ ಒಬ್ಬ ವ್ಯಕ್ತಿ ಏನಾಗಿದೆ ಅಂತಂದ್ರೆ ಅವರ ಏನು ಕಾರ್ಯವೈಖರಿ ಏನಿದೆ ಅದನ್ನ ಶ್ಲಾಘನೆ ಮಾಡಬೇಕು ಮತ್ತು 4 ಜನಕ್ಕೆ ಹೇಳ್ಬೇಕು ಏನ್ ಮಾಡ್ತಾ ಇದ್ದಾರೆ ಅಂತ.
ಅದರಿಂದ ವ್ಯಕ್ತಿ ಗೌರವ ಬಹಳ ಮುಖ್ಯ ಇದರಲ್ಲಿ. ಅದರಿಂದ ತಮ್ಮೆಲ್ಲ ಮತ್ತೊಂದು ಸಾರಿ ಕಳ್ಕಳಿ ಮನವಿ ಮಾಡ್ತಾ, ಅವರ ಏನು ಸಾಧನೆ ಮಾಡ್ತಾವ್ರೆ, ಕೆಲಸ ಮಾಡ್ತಾವ್ರೆ, ಏನೇನು ಈ ತಾಲೂಕು ಆಗಿದೆ ನೀವೆಲ್ಲ ಕೇಳ್ಬಹುದು, ಏನೇನು ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಒಂದು ಕೇಳಿದ್ರೆ ಡೀಟೇಲ್ಸ್ ಕೊಡ್ತಾರೆ ಎಲ್ಲಾನು. ಎಷ್ಟು ಡೆವಲಪ್ಮೆಂಟ್ಸ್ ಆಗಿದೆ, ಎಷ್ಟು ಕೋಟಿ ತಂದಿದ್ದಾರೆ, ರಸ್ತೆಗಳು ಏನ್ ಡೆವಲಪ್ಮೆಂಟ್ ಆಗಿದೆ, ಬೇರೆ ಬೇರೆ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಕುಡಿಯೋ ನೀರು ಘಟಕಗಳಾಗಿರ್ಬೋದು, ಆಮೇಲೆ ಸರ್ಕಾರಿ ಶಾಲೆಗಳಾಗಿರ್ಬೋದು, ಬೇರೆ ಬೇರೆ ಏನೇನು ಆಗಿದೆ ಎಲ್ಲನೂ ನೀವು ಮಾಹಿತಿ ಕೊಡ್ತಾರೆ. ಮಾಹಿತಿ ಪೂರ್ತಿ ತಗೊಂಡು ಇದನ್ನ ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕು ಅಂತ ಮಾತನ್ನ ಹೇಳ್ತಾ, ತಾವೆಲ್ಲರೂ ನಮ್ ಜೊತೆಯಲ್ಲಿ ಇರ್ಬೇಕು ಅಂತ ಅಂದ್ಬಿಟ್ಟು ಕಳ್ಕಳಿ ಮನವಿ ಮಾಡ್ತಾ, ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಯುಗಾದಿಯ ಒಂದು ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತುಗಳ ವಿರಾಮ ಹೇಳ್ತಾ ಇದ್ದೀನಿ. ಮಾರ್ಚ್ 15ನೇ ತಾರೀಕು SSLC ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 53 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕೇಂದ್ರಗಳಲ್ಲಿ ಇವತ್ತು SSLC ಪರೀಕ್ಷೆಯನ್ನು ಸುಮಾರು 2636 ಜನ ಮಕ್ಕಳು ಇವತ್ತು ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಪರೀಕ್ಷೆ ಬರತಕ್ಕಂಥ ಮಕ್ಕಳಿಗೆ ಧೈರ್ಯವಾಗಿ ಇವತ್ತು ಈ ಒಂದು ಪರೀಕ್ಷೆಯನ್ನು ಬರೆದು ಇವತ್ತು ಅವರು ನಿರೀಕ್ಷೆಗೆ ಮೀರಿ ಇವತ್ತು ಫಲಿತಾಂಶ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನನಗೆ ಒಂದು ನಂಬಿಕೆ ಇದೆ. ಮತ್ತು 2026-27ನೇ ಸಾಲಿನ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ವರ್ಷ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಒಂದು ನಿರೀಕ್ಷೆ ಇವತ್ತು ಹೆಚ್ಚಿನ ಅನುದಾನವನ್ನು ಸಿಗ್ತೈತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದೆ. ಈಗಾಗಲೇ ನಾನು ಸಂಬಂಧಪಟ್ಟಂಥ ಇವತ್ತು ನಮ್ಮ ವಸತಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರನ್ನು ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ವಿಶೇಷವಾದ ಅನುದಾನ ಕೊಡಬೇಕಂತ ಮನವಿಯನ್ನು ಮಾಡಿದ್ದೀರಿ. ಅವರು ಸಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಮೊನ್ನೆ ನಡೆದಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಅನುದಾನಗಳು ಸುಮಾರು ಸಮಸ್ಯೆಗಳಿಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಅನುದಾನ ಸಿಗ್ತೈತೆ ಅಂತ ನನಗೊಂದು ನಂಬಿಕೆ ಇದೆ. ಇವತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಒಂದು 34 ತಿಂಗಳ ಅಧಿಕಾರ ಅವಧಿಯಲ್ಲಿ ತಾವು ಏನು ತಾಲೂಕು ಮಟ್ಟದ ಮಾಧ್ಯಮದ ಸ್ನೇಹಿತರು ಮತ್ತು ಜಿಲ್ಲಾ ಮಟ್ಟದ ಮಾಧ್ಯಮ ಸ್ನೇಹಿತರು ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದು, ನಿಮಗೂ ಸಹ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಿಮಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳ್ತಾ, ಇವತ್ತು ಏನು ಮಾರ್ಚ್ 17ನೇ ತಾರೀಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಾಯಿ ಗಂಗಾದೇವಿ ಆಶೀರ್ವಾದ ಮತ್ತು ಚಾಮುಂಡಿ ದೇವಿ ಆಶೀರ್ವಾದದಿಂದ ಇವತ್ತು ವರ್ಣನ ತೋರಿಸಿದೆ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಪ್ರತಿಯೊಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ, ವಿಶೇಷವಾಗಿ ರೈತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭ ಇವತ್ತು ನಾವು ಸಂವಿಧಾನದಲ್ಲಿ ನಾನು ಕೆಲಸ ಮಾಡ್ತೇವೆ. ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಇವತ್ತು ಇಡೀ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಅವರು ಇಡೀ ರಾಜ್ಯಕ್ಕೆ ಮಂತ್ರಿ. ಇವತ್ತು ನಮ್ಮ ಕ್ಷೇತ್ರದಿಂದ ಎಷ್ಟು ತೆರಿಗೆ ರಾಜ್ಯ ಸರ್ಕಾರ ಕಟ್ತಾ ಇದ್ದಾರೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಸಂವಿಧಾನ ಅಡಿಯಲ್ಲಿ ನಾವು ಅನುದಾನಗಳನ್ನ ತರ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು ಕ್ಷೇತ್ರದಲ್ಲೂ ನಾವು ಇತಿಹಾಸ ನೋಡಿದಾಗ 16 ವಿಧಾನಸಭಾ ಚುನಾವಣೆಯಲ್ಲಿ 11 ಬಾರಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವನ್ನೆಲ್ಲ ಅವರು ಮಂದಟ್ಟು ಮಾಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ನಮ್ಮ ಒಂದು ಅಧಿಕಾರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳಾಗಬೇಕಂತೇಳಿ ಇವತ್ತು ಎಲ್ಲ ಇಲಾಖೆಯವ್ರನ್ನ ಇವತ್ತು ನಾವು ಸಂಪರ್ಕದಲ್ಲಿ ಇಟ್ಕೊಂಡು ಬೆಳಕಿನ ಮಿಗಿಲಾಗಿ ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಇವತ್ತು ಅವ್ರಿಗೂ ಸಹ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಇವತ್ತು ಅವರು ಒಂದು ಆಶೀರ್ವಾದದಿಂದ ಸಹ ಇತ್ತೀಚೆಗೆ 10 ದಿವಸ ಹಿಂದೆ ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಪತ್ರದ ಮೇಲೆ ಇವತ್ತು ಪಲ್ಚರ್ ರೋಡ್ಗೆ 5 ಕೋಟಿ ಅನುದಾನ ಕೊಟ್ಟಿದೆ. ಇವತ್ತು ಕುಮಾರಣ್ಣು CSR ಅಲ್ಲಿ ಕೇಳಿದರೆ ಏಪ್ರಿಲ್ ತಿಂಗಳಲ್ಲಿ CSR ಹಣವನ್ನು ಸಹ ಬರ್ತದೆ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ಇವತ್ತು ಒಂದು ಲೆಕ್ಕಾಚಾರ ತರಬೇಕಾದ್ರೆ ಸುಮಾರು ನಮಗೆ 2,000 ಕೋಟಿ ಹಣ ಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪ್ರಾಮಾಣಿಕತೆ ಕೆಲಸ ಮಾಡ್ತಾರೆ. ವಲಯಲ್ಲಿ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ.
ಈಗ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರಚಾರ ತಗೊಂಡ್ವಿ. ಈ ಚುನಾವಣೆ ಬಂದಾಯಿತು, ಜನ ನನಗೆ ಅಧಿಕಾರ ಕೊಟ್ಟವ್ರೆ. ನಾನಿವತ್ತು ಸರ್ಕಾರದಲ್ಲಿ ಜನಸಾಮಾನ್ಯರು ಕಟ್ಟೋ ತೆರಿಗೆ ಹಣದಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ಇವತ್ತು ಜನ ಭಾಳಷ್ಟು ಬುದ್ಧಿವಂತರು. ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನೀವು ಯಾವ್ಯಾವ ರೀತಿ ಅಭಿವೃದ್ಧಿಗಳಾಗ್ತವೆ, ಯಾವ್ಯಾವ ಕ್ಷೇತ್ರದ ಶಾಸಕರ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ, ಶಿಲ್ಘಟ್ಟ ಶಾಸಕರ ಬಗ್ಗೆ ಏನು ಮಾತಾಡ್ತೀವಿ ಇವೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ನಮ್ಮ ವಿರೋಧ ಪಕ್ಷದವರು ಸಹ ಇವತ್ತು ಮಾತಾಡ್ತಾರೆ. ಇಷ್ಟೊತ್ತು ನಮ್ಮ ಮಂಜಣ್ಣವ್ರು ಹೇಳಿದ್ರು ಏನು ಕೆಲಸಗಳಾಗ್ತಾಯಿದ್ರು, ಏನಾಗ್ತಾಯಿದ್ರು. ಇವತ್ತು ಪ್ರತಿ 34 ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾನು ಯಾವತ್ತೂ ಪ್ರಚಾರ ತಗೊಳ್ಳೋಂಥದ್ದಕ್ಕೆ ನಾನು ಯಾವತ್ತೂ ಮುಂದೆ ಹೋಗಿಲ್ಲ, ಹೋಗೋದಿಲ್ಲ. ಇವತ್ತು ಇದು ಜನ ಹೇಳ್ಬೇಕು, ಜನ ತೀರ್ಮಾನಕ್ಕೆ ಎಲ್ಲರೂ ತಲೆಬೇಕು. ನಿರಂತರವಾಗಿ ಕಂದಾಯ ಸಚಿವರಿಗೆ ಇದುವರೆಗೂ ಸುಮಾರು 3 ಬಾರಿ ನಾನು ಕೊಟ್ಟಿದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿ ಇದುವರೆಗೂ ಕಂದಾಯ ಸಚಿವರು ನಮ್ಮ ಕ್ಷೇತ್ರನ ಇವತ್ತು ಪರಿಗಣಿಸಿ ನಾವು ಕೊಟ್ಟಿರೋ ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ನಾವು ಸುಮಾರು ಬಾರಿ ಸದನದಲ್ಲಿ ಇವತ್ತು ಪ್ರಶ್ನೆ ಕೇಳಬೇಕಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಮೋಸ್ಟ್ಲಿ ಈ ಸದನದಲ್ಲಿ ಸಿಕ್ಕಂಥ ಒಂದು ಅವಕಾಶ ಇದೆ. ಸಿಕ್ಕಂಥ ಸಂದರ್ಭದಲ್ಲಿ ಕಂದಾಯ ಸಚಿವರನ್ನ ನಾನು ಮಾತಾಡ್ತೀನಿ.